ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಮಂಡ್ಯ ಡಯಟ್ ವತಿಯಿಂದ ಆರಂಭವಾಗಿರುವಂತಹ ಸವಿ ಮಂಡ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಂಡ್ಯ ಡಯಟ್ನ ಉಪನಿರ್ದೇಶಕರು ಅಭಿವೃದ್ಧಿ ಇವರ ನಿರ್ದೇಶನದಂತೆ ಹಿರಿಯ ಉಪನ್ಯಾಸಕರಾದಂತಹ ವಿಜಯಶ್ರೀ ಮೇಡಮ್ ಅವರ ಮಾರ್ಗಸೂಚಿಯಂತೆ ಈ ದಿನ ನಾವು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡವನ್ನು ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಪ್ರಮುಖ ಕಲಿಕಾಂಶಗಳನ್ನು ಅವಲೋಕನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ ಅನ್ನೋದನ್ನ ಕೂಡ ಈ ಅವಧಿಯಲ್ಲಿ ತಿಳ್ಕೊಳ್ಳೋಣ. ನಾನು ಆನಂದ HK, ಹಿರಿಯ ಸಹ ಶಿಕ್ಷಕರು ಹಾಗೂ ಕನ್ನಡ ಅಧ್ಯಾಪಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ವೀಕ್ಷಕರೇ, SSLC ಕನ್ನಡ ವಿಷಯದ ಕುರಿತು ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳಲಿಕ್ಕೆ ಯಾವೆಲ್ಲ ಕಲಿಕಾಂಶಗಳನ್ನು ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಮೊದಲಿಗೆ ನಾವು ಗಮನಿಸಬೇಕಾಗಿರೋದು KSEB ವೆಬ್ಸೈಟ್ನಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಒಂದು ಹೊಸ ಪ್ರಯೋಗವನ್ನ ನಮ್ಮ ಮಂಡಳಿ ಆರಂಭಿಸಿದೆ. ಅದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಒಂದು ಸ್ಥೂಲವಾಗಿ ನಾವು ನೋಡ್ತಾ, ಮೊದಲಿಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿದೆ ಪ್ರತಿ ವಿಷಯಕ್ಕೆ ಸಂಬಂಧಿಸಿದಾಗೆ. ಹಾಗೆ ನೀಲನಕ್ಷೆ ಇದೆ, LBA ಪ್ರಶ್ನಕೋಟಿ ಇದೆ, 100% ಅಂಕ ಗಳಿಸಿರುವಂತಹ ಹಿರಿಯ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳಿದೆ, ಪೂರ್ವ ಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿ ಇದೆ, ಹಾಗೆ ಮುಖ್ಯ ಪರೀಕ್ಷೆ 1 ಮತ್ತು 2ರ ವೇಳಾಪಟ್ಟಿ ಇದೆ, ಹಾಗೂ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳು ಕೂಡ ಇದೆ. ತಾವೆಲ್ಲರೂ ಸ್ಟೂಡೆಂಟ್ ಕಾರ್ನರ್ಗೆ ಹೋಗಿ ಇದೆಲ್ಲವನ್ನ ಅಧ್ಯಯನ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಈ ಎಲ್ಲ ಕಲಿಕಾಂಶಗಳು ನಿಮಗೆ ಸಹಕಾರಿಯಾಗ್ತವೆ ಅಂತ ಕೇಳ್ತಾ, ಕನ್ನಡದಲ್ಲಿ ನಾವು ಗಮನಿಸಲೇಬೇಕಾದಂತಹ ಪ್ರಮುಖ ಕಲಿಕಾಂಶಗಳು ಯಾವ್ಯಾವು, ಸುಲಭವಾಗಿ ಅಂಕಗಳನ್ನ ನಾವು ಯಾವ ಹಂತಗಳಲ್ಲಿ ಗಳಿಸಬಹುದು ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ವೀಕ್ಷಕರೇ, ಮಕ್ಕಳೇ, ಕಂಠಪಾಠ ವಿಭಾಗ. ಕಂಠಪಾಠದಲ್ಲಿ ಈ ಬಾರಿ 3 ಪದ್ಯಗಳನ್ನ ನಿಗದಿ ಮಾಡಿದ್ದಾರೆ. ಒಂದು GS ಶಿವರುದ್ರಪ್ಪ ಅವರ ಸಂಕಲ್ಪ ಗೀತೆ, ಮತ್ತೊಂದು ಕುಮಾರವ್ಯಾಸನ ಕೌರವೇಂದ್ರನ ಕೊಂದೆ ನೀನು, ಹಾಗೆ 3ನೇದು ಲಕ್ಷ್ಮೀಶ ಕವಿಯ ವೀರಲವ. ಈ 3 ಪದ್ಯಗಳನ್ನ ಕಂಠಪಾಠಕ್ಕೆ ನಿಗದಿ ಮಾಡಿದ್ದಾರೆ. ಮಕ್ಕಳೇ, ನಿಮಗೆ ಗೊತ್ತಿದೆ, ಕಂಠಪಾಠಕ್ಕೆ 4 ಅಂಕಗಳನ್ನ ನಿಗದಿಪಡಿಸಲಾಗಿದೆ. ಸುಲಭವಾಗಿ 4ಕ್ಕೆ 4 ಅಂಕಗಳನ್ನ ಗಳಿಸುವಂತಹ ಒಂದು ಕಲಿಕಾಂಶ ಇದು, ಆ ವಿಭಾಗ ಇದು. ಸಂಕಲ್ಪ ಗೀತಿನಲ್ಲಿ 2 ಚರಣಗಳನ್ನು ಕೊಟ್ಟಿರ್ತಾನೆ, ಯಾವುದಾದ್ರೂ ಒಂದು ಚರಣವನ್ನ ತಾವು ಬರಿಬೇಕಾಗುತ್ತೆ ಪರೀಕ್ಷೆನಲ್ಲಿ. ಹಾಗೆ ಉಳಿದ ಕೌರವೇಂದ್ರನ ಕೊಂದೆ ನೀನು ಆಗ್ಬೋದು ಅಥವಾ ವೀರಲವ ಆಗ್ಬೋದು. ಈ 3 ಪದ್ಯಗಳಲ್ಲಿ ಯಾವುದಾದರೂ ಒಂದು ಪದ್ಯವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ 2 ಚರಣಗಳನ್ನು ಕೊಟ್ಟಿರ್ತಾನೆ. ಆ 2 ಚರಣಗಳಲ್ಲಿ ನಿಮಗೆ ಯಾವುದು ಸುಲಭ ಅಂತ ಅನ್ಸುತ್ತೆ ಅಥವಾ ಯಾವುದನ್ನ ಹೆಚ್ಚು ಅಧ್ಯಯನ ಮಾಡ್ತೀರಿ ಅದನ್ನ ನೀವು ಅಲ್ಲಿ ಬರೆದ್ರೆ 4ಕ್ಕೆ 4 ಅಂಕಗಳನ್ನ ತಾವು ಗಳಿಸ್ಕೊಳ್ಳೋ ಸಾಧ್ಯತೆ ಇಲ್ಲಿ ಹೆಚ್ಚಿದೆ. ಅದ್ರ ಜೊತೆಗೆ ಮತ್ತೊಂದು ಕವಿ ಮತ್ತು ಲೇಖಕರ ಪರಿಚಯದ ವಿಭಾಗ. ಕವಿ ಮತ್ತು ಲೇಖಕರ ಪರಿಚಯದಲ್ಲಿ ಒಟ್ಟು ನಮಗೆ 8 ಲೇಖಕರು ಅಥವಾ ಕವಿಗಳು ನಮಗೆ ಇಲ್ಲಿ ನಿಗದಿಯಾಗಿದ್ದಾರೆ. ಎಲ್ಲರನ್ನೂ ಕೂಡ ತಾವು ಒಂದು ರೀತಿಯ ಚಾರ್ಟ್ ಮಾಡಿಕೊಂಡು, ಒಂದು ರೀತಿಯ ಪಟ್ಟಿಯನ್ನ ಮಾಡಿಕೊಂಡು ಅಧ್ಯಯನ ಮಾಡಿದ್ರೆ ತಮಗೆ ಸುಲಭ ಆಗುತ್ತೆ ಅನ್ನೋದನ್ನ ನಾನು ಈ ಬಾರಿ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಅದ್ರ ಜೊತೆಗೆ ಮತ್ತೊಂದು ಯಾವುದಿದೆ ಅಂದ್ರೆ ಅಪಠಿತ ಗದ್ಯ. ಅಪಠಿತ ಗದ್ಯ ಅಂದ್ರೆ ಅಲ್ಲೇ ಅವರು ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ. ತಾವು ಅದಕ್ಕೆ ಸಂಬಂಧಿಸಿದಾಗ 2 ಪ್ರಶ್ನೆಗಳಿರುತ್ತೆ. ಆ 2 ಪ್ರಶ್ನೆಗಳಿಗೆ ಉತ್ತರಗಳು ಆ ಒಂದು ಅಪಠಿತ ಗದ್ಯದೊಳಗಡೆ ಇರೋದ್ರಿಂದ ತಾವು ಗುರುತಿಸಿ ಎಲ್ಲಿಂದ ಎಲ್ಲಿವರೆಗೆ ಮೊದಲನೇ ಪ್ರಶ್ನೆಗಿದೆ, 2ನೇ ಪ್ರಶ್ನೆಗೆ ಎಲ್ಲಿಂದ ಎಲ್ಲಿವರೆಗೆ ಉತ್ತರ ಇದೆ ಅನ್ನೋದನ್ನ ಗಮನಿಸ್ಕೊಂಡು ನೀವು ಬರೆದ್ರೆ ಇಲ್ಲೂ ಕೂಡ 4ಕ್ಕೆ 4 ಅಂಕಗಳನ್ನ ತಾವು ಗಳಿಸಬಹುದು. ಹಾಗಾದ್ರೆ ಇದಕ್ಕೆ ಅಭ್ಯಾಸ ಮಾಡೋದು ಹೇಗೆ? ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ಅಪಠಿತ ಗದ್ಯವನ್ನ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಅಪಠಿತ ಗದ್ಯಗಳನ್ನ ಅಥವಾ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬರುವಂತಹ ಪರೀಕ್ಷೆಯಲ್ಲಿ ಅಪಠಿತ ಗದ್ಯಗಳನ್ನು ನೀವು ಬರೆದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಸುಲಭವಾಗಿ ಇಲ್ಲಿ 4ಕ್ಕೆ 4 ಅಂಕಗಳನ್ನು ನೀವು ಪಡ್ಕೋಬಹುದು ಮಕ್ಕಳೇ. ಹಾಗೆ ಮತ್ತೊಂದು ಬಹಳ ಮುಖ್ಯವಾದ ಭಾಗ ಯಾವುದು ಅಂದ್ರೆ ಪತ್ರಲೇಖನ. ತಮಗೆ ಗೊತ್ತಿದೆ, ಪತ್ರಲೇಖನ ಒಟ್ಟು 5 ಅಂಕಗಳಿಗಿದೆ. ಅತಿ ಹೆಚ್ಚು ಅಂಕಗಳಿಗೆ ಇರುವಂತಹ ಒಂದು ವಿಭಾಗ ಇದು. 5 ಅಂಕಗಳಿಗಿರುತ್ತೆ. ಪ್ರಶ್ನೆಯಲ್ಲೇ ನೀವು 3 ಅಂಶಗಳನ್ನು ಗುರುತಿಸ್ಕೋಬೇಕು. ಒಂದು, ಪತ್ರವನ್ನ ಯಾರು ಬರಿಬೇಕಾಗತ್ತೆ, ಯಾರಿಗೆ ಬರಿಬೇಕಾಗತ್ತೆ, ಯಾವ ವಿಷಯ ಕುರಿತು ಬರಿಬೇಕಾಗತ್ತೆ ಅನ್ನೋದನ್ನ ನೀವು ಪ್ರಶ್ನೆ ಪತ್ರಿಕೆಯಲ್ಲೇ ಅದನ್ನ ನೀವು ಗುರುತು ಮಾಡಿಕೊಂಡ್ರೆ ಬಹಳ ಸುಲಭವಾಗಿ ನೀವು ಬರಿಬಹುದು. ಪತ್ರಲೇಖನ ಅಂದ ತಕ್ಷಣ 2 ನಮಗೆ ಜ್ಞಾಪಕ ಬರಬೇಕು. ಒಂದು ಖಾಸಗಿ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ. ಸಾಮಾನ್ಯವಾಗಿ ವ್ಯಾವಹಾರಿಕ ಪತ್ರವನ್ನು ತಾವು ಆಯ್ಕೆ ಮಾಡಿಕೊಂಡ್ರೆ ಸುಲಭವಾಗಿ ಹಂತಗಳಿಗೆ ಅನುಗುಣವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ.
ಪ್ರಶ್ನೆ ಪ್ರಶ್ನೆಯನ್ನ ಆ ಪ್ರಶ್ನೆ ಪತ್ರಿಕೆ ಇರುವಂತಹ ಪತ್ರಲೇಖನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ನೀವು ನಿಧಾನವಾಗಿ ಅಧ್ಯಯನ ಮಾಡಿ ಅದರಲ್ಲಿ ಯಾರು ಪತ್ರವನ್ನು ಬರೀಬೇಕಾಗದನ್ನ ಗುರುತು ಮಾಡ್ಕೋಬೇಕು, ಮತ್ತೆ ಯಾರಿಗೆ ಪತ್ರವನ್ನು ಬರೀಬೇಕಾಗಿರೋದನ್ನು ಗುರುತು ಮಾಡ್ಕೋಬೇಕು, ಮತ್ತೆ ಯಾವ ವಿಷಯ ಕುರಿತು ಬರೀಬೇಕಾಗಿರೋದನ್ನು ಗುರುತು ಮಾಡ್ಕೋಬೇಕಾಗತ್ತೆ. ಮೊದಲು ವಿಳಾಸವನ್ನ ಬರಿತೀರಿ, ಆಮೇಲೆ ಸಂಬೋಧನೆಯನ್ನ ಬರಿತೀರಿ, ಆಮೇಲೆ ವಿಷಯವನ್ನ ಬರಿತೀರಿ, ಆಮೇಲೆ ವಿಷಯದ ಒಡಲು ಅಥವಾ ವಿಷಯವನ್ನು ವಿಸ್ತರಿಸಿ ಬರೀತೀರಿ, ಆನಂತರ ಉಪಸಂಹಾರವನ್ನ ಅಥವಾ ಮುಕ್ತಾಯವನ್ನ ಮಾಡಿ ಹೊರ ವಿಳಾಸವನ್ನ ಕಡ್ಡಾಯವಾಗಿ ತಾವು ಬರೀಬೇಕಾಗತ್ತೆ. ಹಾಗಾಗಿ ಈ ಹಂತಗಳನ್ನ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಹೆಚ್ಚು ನೀವು ನಿಮ್ಗೆ ಸುಲಭವಾಗಿ 5ಕ್ಕೆ 5 ಅಂಕಗಳನ್ನ ಈ ಒಂದು ಭಾಗದಲ್ಲಿ ತಾವು ಗಳಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆನಂತರ ಛಂದಸ್ಸಿಗೆ ಬರೋಣ ಮಕ್ಕಳೇ. ಛಂದಸ್ಸು ತಮಗೆ ಗೊತ್ತಿದೆ ಈಗಾಗಲೇ. ಒಂದು ಸಾಲಿದ್ರೆ ಅದು ವೃತ್ತಕ್ಕೆ ಸಂಬಂಧಪಟ್ಟದ್ದು. ಖ್ಯಾತ ಕರ್ನಾಟಕ ವೃತ್ತಗಳು ನಿಮಗೆ ಬರುತ್ತೆ, ಚಂಪಕಮಾಲೆ, ಉತ್ಪಲಮಾಲೆ ಅಲ್ಲಿ ಬರುತ್ತವೆ ಮಕ್ಕಳೇ ನಿಮಗೆ. 2 ಸಾಲು ಕೊಟ್ಟಿದ್ರೆ ಕಂದ ಪದ್ಯದಲ್ಲಿ ನಿಮಗೆ ಗೊತ್ತು 4 ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಆಗುತ್ತೆ. ಇನ್ನು 3 ಸಾಲು ಕೊಟ್ಟಿದ್ರೆ ಷಟ್ಪದಿ ಬರುತ್ತೆ. ಷಟ್ಪದಿನಲ್ಲಿ ಮತ್ತೆ 2 ವಿಭಾಗ ಆಗುತ್ತೆ. ಅದು ಒಂದು ಭಾಮಿನಿ ಷಟ್ಪದಿ, ಇನ್ನೊಂದು ವಾರ್ಧಕ ಷಟ್ಪದಿ. 3-4ರಂತೆ ಗಣ ವಿಭಾಗ ಆದ್ರೆ ಅದು ಭಾಮಿನಿ ಷಟ್ಪದಿ ಆಗುತ್ತೆ. 5-5ರಂತೆ ಗಣ ವಿಭಾಗ ಆದ್ರೆ ಅದು ವಾರ್ಧಕ ಷಟ್ಪದಿ ಆಗುತ್ತೆ. ಸುಲಭವಾಗಿ 3ಕ್ಕೆ 3 ಅಂಕಗಳನ್ನ ಈ ಛಂದಸ್ಸಿನ ವಿಭಾಗದಲ್ಲಿ ತಾವು ಗಳಿಸ್ಕೋಬಹುದು. ಆದ್ರೆ ಹೆಚ್ಚು ಅಭ್ಯಾಸವನ್ನ ಮಾಡಬೇಕು. ವೃತ್ತಗಳನ್ನ ಬರೆದುಕೊಂಡು ಅವುಗಳಿಗೆ ಪ್ರಸ್ತಾರವನ್ನು ಹಾಕೋದು. ನಿಮಗೆ ಗೊತ್ತು ಚಂಪಕಮಾಲೆ ಮತ್ತು ಉತ್ಪಲಮಾಲೆ ವೃತ್ತಗಳಿಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಿ 3 ಅಕ್ಷರಗಳಿಗೆ ಗಣವನ್ನ ವಿಭಾಗ ಮಾಡಿ ಆ ವೃತ್ತಗಳ ಸೂತ್ರಗಳನ್ನ ತಾವು ಅಧ್ಯಯನ ಮಾಡಿದ್ರೆ ಸುಲಭವಾಗಿ ಇಲ್ಲಿ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆನಂತರ ಅಲಂಕಾರಕ್ಕೆ ಬಂದ್ರೆ ಮಕ್ಕಳೇ, ಆ ಅಲಂಕಾರದಲ್ಲಿ ನಾವು ಪ್ರಧಾನವಾಗಿ ಗಮನಿಸಬಾರದು ಉಪಮಾಲಂಕಾರ ಮತ್ತು ರೂಪಕಾಲಂಕಾರ. ಅದ್ರ ಜೊತೆಗೆ ಉತ್ಪ್ರೇಕ್ಷ ಅಲಂಕಾರ ಮತ್ತು ಅರ್ಥಾಂತರನ್ಯಾಸ ಅಲಂಕಾರವನ್ನ ಈ ಬಾರಿ ಪರೀಕ್ಷೆಗೆ ಕೇಳುವ ಸಾಧ್ಯತೆಗಳು ಜಾಸ್ತಿ ಇದೆ. ಉಪಮಾಲಂಕಾರ ಮತ್ತು ರೂಪಕಾಲಂಕಾರವನ್ನ ಹೆಚ್ಚು ಅಭ್ಯಾಸವನ್ನ ಮಾಡ್ಕೋಬೇಕು. ಹೋಲಿಕೆಯನ್ನು ಮಾಡಿ ಹೇಳಿದ್ರೆ ಅದು ಉಪಮಾಲಂಕಾರಕ್ಕೆ ಬರುತ್ತೆ. ಹಾಗೆ ಅಭೇದವನ್ನ ಕಲ್ಪಿಸಿ ಹೇಳಿದ್ರೆ ಅದು ರೂಪಕಾಲಂಕಾರಕ್ಕೆ ಬರುತ್ತೆ. ಇದಕ್ಕೆ ಸಂಬಂಧಿಸಿದ ಅನೇಕ ಉದಾಹರಣೆಗಳನ್ನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡಲಾಗಿದೆ. ಮತ್ತೆ ಮುಂಬರುವ ಇನ್ನೂ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 3 ಪರೀಕ್ಷೆಗಳು ನಡೆಯುತ್ತೆ, ಅಲ್ಲೂ ನಿಮಗೆ ಅದರ ಉದಾಹರಣೆಗಳು ಸಿಗ್ತವೆ. ಅಥವಾ ಸ್ಟೂಡೆಂಟ್ ಕಾರ್ನರ್ ನಲ್ಲಿ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅವುಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ ಅಲ್ಲೂ ಕೂಡ ಒಂದಷ್ಟು ಉದಾಹರಣೆಗಳು ಸಿಗುತ್ತೆ. ಇಷ್ಟು ಉದಾಹರಣೆಗಳನ್ನು ತಾವು ಸಂಗ್ರಹಿಸಬೇಕು. ಇದ್ರ ಜೊತೆಗೆ ನಿಮಗೆ ಹೆಚ್ಚು ಉದಾಹರಣೆಗಳು ಬೇಕು, ನಾನು ಹೆಚ್ಚು ಅಭ್ಯಾಸ ಮಾಡಬೇಕು ಅಂದ್ರೆ LBA ಪ್ರಶ್ನೆ ಕೋಟೆಗೆ ಹೋದ್ರೆ ಅಲ್ಲಿ ನಿಮಗೆ ತುಂಬಾ ಉದಾಹರಣೆಗಳು ಸಿಗ್ತವೆ. ಆ ಉದಾಹರಣೆಗಳನ್ನ ಬರೆದು ನೀವು ಅಭ್ಯಾಸವನ್ನ ಮಾಡಿದ್ದೆ ಆದ್ರೆ ಸುಲಭವಾಗಿ ಅಲಂಕಾರಗಳಿಗೆ ಸಂಬಂಧಿಸಿದ ಹಾಗೇನೂ ಕೂಡ ನೀವು 3 ಅಂಕಗಳನ್ನ ಅಥವಾ ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ 3 ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಸೂಕ್ಷ್ಮವಾಗಿ ನೀವು ಅಲಂಕಾರಗಳಲ್ಲಿ ಗಮನಿಸಬೇಕಾಗಿರೋದು ಉಪಮೇಯ ಯಾವುದು, ಉಪಮಾನ ಯಾವುದು ಅನ್ನೋದನ್ನ ಬಹಳ ಸುಲಭವಾಗಿ, ಯಾವುದನ್ನ ಕವಿ ವರ್ಣಿಸ್ತಾ ಇದನೋ ಅದು ಉಪಮೇಯ ಆಗಿರುತ್ತೆ, ಯಾವುದ್ರ ಜೊತೆ ಹೋಲಿಕೆಯನ್ನು ಕಲ್ಪಿಸ್ತಾ ಇದನೋ ಅದು ಉಪಮಾನ ಆಗಿರುತ್ತೆ. ಉಪಮಾನ ಉಪಮೇಯಗಳನ್ನ ಗುರುತಿಸಿಕೊಂಡು ಅವುಗಳ ನಡುವಿನ ಸಂಬಂಧಗಳನ್ನ ತಾವು ಸೂಕ್ಷ್ಮವಾಗಿ ಗ್ರಹಿಸಿದ್ರೆ ಬಹಳ ಸುಲಭವಾಗಿ ಇದು ಯಾವ ರೀತಿಯ ಅಲಂಕಾರಕ್ಕೆ ಸೇರುತ್ತೆ ಅನ್ನೋದನ್ನ ಗುರುತಿಸಿ ನೀವು 3ಕ್ಕೆ 3 ಅಂಕಗಳನ್ನ ಅಲ್ಲಿ ಗಳಿಸುವ ಸಾಧ್ಯತೆ ಇರುತ್ತೆ. ಮಕ್ಕಳು ಇದಕ್ಕಿಂತ ಹೆಚ್ಚಾಗಿ ಬಹಳ ಸುಲಭವಾದ ಇನ್ನೊಂದು ವಿಭಾಗ ಯಾವುದು ಅಂದ್ರೆ ಗಾದೆ ಮಾತು ವಿಸ್ತರಣೆ. ಗಾದೆ ಮಾತು ವಿಸ್ತರಣೆ ತಾವೆಲ್ಲರೂ ದಿನನಿತ್ಯದಲ್ಲಿ ಅದನ್ನ ಕೇಳ್ತಾ ಇರ್ತೀರಿ. ಮೊದಲಿಗೆ ಗಾದೆ ಮಾತು ವಿಸ್ತರಣೆಯಲ್ಲಿ ಗಮನಿಸಬೇಕಾಗಿರೋದು ಪೀಠಿಕೆಯ ವಿಭಾಗ. ಗಾದೆ ಅದರ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ನೀವು ಅಲ್ಲಿ ಗಮನಿಸಬೇಕು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆ ಕಿರಿದರಲ್ಲಿ ಚಿಕ್ಕದಾಗಿದ್ದರೂ ಅರ್ಥದಲ್ಲಿ ದೊಡ್ಡದಾಗಿರುತ್ತೆ. ಹಿರಿಯರ ಜೀವನಾನುಭವದ ಮಾತುಗಳನ್ನೇ ಗಾದೆಯಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಗಾದೆಯು ಆ ತರದ ಒಂದು ಪ್ರಸಿದ್ಧ ಗಾದೆಯಾಗಿದೆ ಅಂತ ನೀವು ಪೀಠಿಕೆಯನ್ನು ಬರೆದ್ರೆ 1 ಅಂಕಗಳು ಸಿಗುತ್ತೆ. ಆನಂತರ ತಾವು ಯಾವ ಎರಡು ಈ ಪ್ರಶ್ನೆ ಪತ್ರಿಕೆಯಲ್ಲಿ 2 ಗಾದೆಗಳಿರುತ್ತೆ. ಯಾವ ಗಾದೆಯನ್ನು ನೀವು ಆಯ್ಕೆ ಮಾಡ್ಕೋತಾ ಇದ್ದೀರಿ ಆ ಗಾದೆಯ ಕುರಿತು ಒಂದಷ್ಟು ಸರಳವಾದ ವಾಕ್ಯಗಳಲ್ಲೇ ಬರೆದ್ರೆ ನಿಮಗೆ ಸುಲಭವಾಗಿ 3ಕ್ಕೆ 3 ಅಥವಾ 3ಕ್ಕೆ 2 ಅಂಕಗಳನ್ನು ಗಳಿಸಿಕೊಳ್ಳುವಂತಹ ಸಾಧ್ಯತೆ ಇಲ್ಲಿ ಇರುತ್ತೆ ಮಕ್ಕಳೇ. ಇನ್ನು ಬಹಳ ಸುಲಭವಾಗಿ ನೀವು ಗಮನಿಸಬೇಕಾಗಿರೋ ಇನ್ನೊಂದು ವಿಭಾಗ ಯಾವುದು ಅಂದ್ರೆ 1 ಅಂಕದ ಪ್ರಶ್ನೆಗಳು ಏನಿದೆ ಅವುಗಳನ್ನ ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. 1 ಅಂಕದ ಪ್ರಶ್ನೆಗಳನ್ನು ನೇರವಾಗಿ ನಮ್ಮ ಭಾಷೆ ಪಾಠದಿಂದ ಒಂದು ಪ್ರಶ್ನೆ ಬರುತ್ತೆ, ವ್ಯಗ್ರಗೀತೆ ಪಾಠದಿಂದ, ಮತ್ತೆ ಲಂಡನ್ ನಗರ, ಅಗ್ನಿಭೂತಿ ವಾಯುಭೂತಿಯರ ಕಥೆ, ಇವು ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 4 ಪ್ರಶ್ನೆಗಳು 1 ಅಂಕದ್ದು ಬರುತ್ತೆ. ಹಾಗೆ ಪದ್ಯದಲ್ಲಿ ಅಲಗಲಿ ಬೇಡರು ಹಾಗೂ ಕೆಮನೆ ಮೀಸೆ ವರ್ತನೆ ಎನ್ನುವಂತ 2 ಪದ್ಯದಿಂದ 1 ಪ್ರಶ್ನೆ ಬರುತ್ತೆ. ಹಾಗೆ ವಸಂತ ಮುಖ ತೋರಲಿಲ್ಲ ಪೂರಕ ಪಾಠ ಏನಿದೆ ಅದರಿಂದ 1 ಪ್ರಶ್ನೆ ಬರುತ್ತೆ. ಒಟ್ಟು 7 ಪ್ರಶ್ನೆಗಳು ಇಲ್ಲಿ ಬರ್ತವೆ 1 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ. 7ಕ್ಕೆ 7 ಅಂಕಗಳನ್ನ ತಾವು ಸುಲಭವಾಗಿ ಈ ಒಂದು ವಿಭಾಗದಲ್ಲಿ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮುಂದೆ ಹೋದ ನಾವು 2 ಅಂಕದ ಪ್ರಶ್ನೆಗಳೇನಿದೆ ಅಲ್ಲಿ ಸ್ವಲ್ಪ ದೀರ್ಘ ಆಗುತ್ತೆ ಮಕ್ಕಳೇ ನಿಮಗೆ. ಆದರೆ ತಾವುಗಳು
ಸುಲಭವಾಗಿ ಅಂಕವನ್ನು ಗಳಿಸೋದಕ್ಕೆ ಯಾವ ಯಾವ ಪಾಠಗಳು ನಿಮಗೆ ಸುಲಭ ಅನಿಸುತ್ತೆ ಅಥವಾ ಕಥೆಯ ರೂಪದಲ್ಲಿದೆ, ಆ ಥರದ ಪಾಠಗಳ ಸಾರಾಂಶಗಳನ್ನು ಹೆಚ್ಚು ಅರ್ಥ ಮಾಡಿಕೊಂಡು ಹೆಚ್ಚು ಓದಿದ್ದೆ ಆದರೆ ಅದರಿಂದ ಬಂದಿರುವಂತಹ ಪ್ರಶ್ನೆಗಳನ್ನ ಎಲ್ಲವನ್ನು ನೀವು ಉತ್ತರಿಸ್ಬೋದು. ಒಟ್ಟು 10 ಪ್ರಶ್ನೆಗಳಿರುತ್ತೆ, 2 ಅಂಕ ಇರುತ್ತೆ, ಒಟ್ಟು 20 ಅಂಕಗಳಿಗೆ ಈ ಒಂದು ವಿಭಾಗ ಇರುತ್ತೆ. ನೀವು 20ಕ್ಕೆ ಕನಿಷ್ಠ 10ರಿಂದ 12 ಅಂಕಗಳನ್ನು ಈ ವಿಭಾಗದಲ್ಲಿ ಗಳಿಸ್ಕೋಬಹುದು. ನಮ್ಮ ಉದ್ದೇಶ ಕನಿಷ್ಠ 50 ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಈ ಬಾರಿ ನೀಲನಕ್ಷೆಯ ಆಧಾರದ ಮೇಲೆ ಅನ್ನೋದನ್ನು ನಾವು ಗಮನಿಸೋದೇ ಆದರೆ ಈ ವಿಭಾಗದಲ್ಲಿ ನೀವು 20 ಅಂಕದ ಪ್ರಶ್ನೆಗಳಿರುತ್ತೆ. ಅಲ್ಲಿ ನೀವು 10ರಿಂದ 12 ಅಂಕಗಳನ್ನು ಸುಲಭವಾಗಿ ಈ ಒಂದು ವಿಭಾಗದಲ್ಲಿ ಗಳಿಸ್ಕೋಬಹುದು. ಇನ್ನು ಸಂದರ್ಭಕ್ಕೆ ಬರೋದಾದ್ರೆ ಮಕ್ಕಳೇ, ಸಂದರ್ಭದಲ್ಲೂ ಹಾಗೇನೆ ಸಾಮಾನ್ಯವಾಗಿ ಆಯ್ಕೆಗಳನ್ನ ಬರ್ಕೋಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ಈ ಮಾತು ಬಂತು, ಮತ್ತೆ ಅದರ ಸ್ವಾರಸ್ಯ ಏನು, ಈ ಸಾಲು ಏನನ್ನ ಹೇಳ್ತಾ ಇದೆ, ಅದರ ಸ್ವಾರಸ್ಯ ಏನು, ಸಂದರ್ಭ ಏನು ಅನ್ನೋದನ್ನ ಬಹಳ ಸುಲಭವಾಗಿ ನೀವು ಬರೆದ್ರೆ ಇಲ್ಲೂ ಕೂಡ ಅಂಕಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಬಹು ಆಯ್ಕೆ ಮತ್ತು ಸಂಬಂಧೀಕರಿಸಿ ಬರೆಯೋದ್ರಲ್ಲೂ ಕೂಡ ಬಹಳ ಸುಲಭವಾಗಿ ಕೆಲವು ಸಂಧಿಗಳ ಮೇಲೆ ಒಂದು ಪ್ರಶ್ನೆ ಇರುತ್ತೆ, ವಿಭಕ್ತಿಯ ಪ್ರತ್ಯಯಗಳ ಮೇಲೆ ಪ್ರಶ್ನೆ ಇರುತ್ತೆ. ಈ ತರದ ಪ್ರಶ್ನೆಗಳನ್ನ ತಾವು ಗುರುತಿಸ್ಕೊಂಡ್ರೆ ಸುಲಭವಾಗಿ ಅಂಕಗಳನ್ನು ಗಳಿಸ್ಲಿಕ್ಕೆ ಅಲ್ಲೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಸುಲಭವಾಗಿ ಗಮನಿಸಬೇಕಾಗಿರೋದು ಇನ್ನು ಉಳ್ಕೊಂಡಿದ್ದು ಈ ಶಬರಿ ಪಾಠದಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮಕ್ಕಳೇ. ನಾವು ನೀಲನಕ್ಷೆಯನ್ನು ಗಮನಿಸಿದಾಗ ಶಬರಿ ಪಾಠದಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದು 8-10 ವಾಕ್ಯದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಇರುತ್ತೆ. ನೀವು ಸರಳವಾಗಿ ಆ ಪಾಠದ ಸಾರಾಂಶವನ್ನ ಸರಳವಾಗಿ ಬರೆದಿದ್ದೆ ಆದರೆ ನೀವು ಕನಿಷ್ಠ ನಿಮಗೆ 2ರಿಂದ 3 ಅಂಕಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಪದ್ಯವನ್ನ ಕೊಟ್ಟಿರ್ತಾರೆ, ಆ ಪದ್ಯವನ್ನ ಆಧಾರವಾಗಿ ಇಟ್ಕೊಂಡು ಅದರಲ್ಲಿ ಮೌಲ್ಯವನ್ನ ಗಮನಿಸಿ ನೀವು ಸಾರಾಂಶವನ್ನ ಬರೀಬೇಕಾಗತ್ತೆ. ಏನ್ ಪದ್ಯ ಇದೆ ಅದನ್ನ ಗದ್ಯ ರೂಪಕ್ಕೆ ಪರಿವರ್ತಿಸ್ಕೋಬೇಕು ಮೊದಲು ನೀವು. ಆನಂತರ ಆ ಪದ್ಯದ ಸಾರಾಂಶ ಏನು ಅನ್ನೋದನ್ನ ಗ್ರಹಿಸಿಕೊಂಡು ಈ ಪದ್ಯ ಯಾವ ಮೌಲ್ಯವನ್ನ ಹೇಳ್ತಾ ಇದೆ. ಮಾರಿಗೌತಣವಾಯಿತು ನಾಳಿನ ಭಾರತವು ಚತುರಂಗ, ಏನ ಪದ್ಯ ಇದೆ, ಪದ್ಯ ಕೊಟ್ಟವರಿಂದಾಗ ಆ ಪದ್ಯದ ಸಾರಾಂಶ ಏನು, ಕರ್ಣನ ಮೂಲ ಉದ್ದೇಶ ಏನು, ಕರ್ಣ ತೆಗೆದುಕೊಳ್ತಂತ ತೀರ್ಮಾನ ಎಂಥದ್ದು, ಅಥವಾ ಮುಂದೆ ನಡೆಯುವ ಮಹಾಭಾರತ ಯುದ್ಧ ಹೇಗಿರುತ್ತೆ, ಕರ್ಣನ ಸ್ವಾಮಿನಿಷ್ಠೆ ಇಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ, ಈ ತರದನ್ನ ಸರಳವಾದ ವಾಕ್ಯಗಳಲ್ಲಿ ನೀವು ಉತ್ತರಿಸಿದ್ರೆ ಮಕ್ಕಳೇ ನಿಮಗೆ ಖಂಡಿತವಾಗ್ಲೂ ಅಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ ಅದು ನೀವು 1 ಅಥವಾ 2-3 ಅಂಕವು 2 ಅಥವಾ 3 ಅಂಕಗಳನ್ನ ಗಳಿಸ್ಕೋಬಹುದು ಅದರಲ್ಲಿ. ಅದರ ಜೊತೆಗೆ ಒಂದು ಪ್ರಬಂಧ ಇರುತ್ತೆ ಮಕ್ಕಳೇ. ಆ ಪ್ರಬಂಧದಲ್ಲಿ ಇವತ್ತಿನ ಕಾಲಕ್ಕೆ ಇವತ್ತಿನ ಸನ್ನಿವೇಶಗಳಿಗೆ ಚಾಲ್ತಿಯಲ್ಲಿರುವಂತಹ ವಿಷಯವನ್ನ ಪ್ರಬಂಧಕ್ಕೆ ಕೊಟ್ಟಿರ್ತಾರೆ. ಅಲ್ಲಿ ನೀವು ನಿಮಗೆ ಆ ಪ್ರಬಂಧಕ್ಕೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಏನೆಲ್ಲ ಮಾಹಿತಿ ಇದೆ ಅದನ್ನ ಸರಳವಾದ ವಾಕ್ಯಗಳಲ್ಲಿ ನೀವು ಬರೆದಿದೆ ಆದರೆ ಅಲ್ಲೂ ಕೂಡ 2-3 ಅಂಕಗಳು ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ. ಯಾವ ಮಗುವು ಅನುತ್ತೀರ್ಣ ಆಗದೇನೆ ಎಲ್ಲರೂ ಉತ್ತೀರ್ಣ ಆಗಲಿಕ್ಕೆ ಸರಳವಾದ ವಿಭಾಗಗಳು ಏರಿಯಾಗಳೇನಿದೆ ಅವುಗಳನ್ನ ನೀವು ಗಮನಿಸಿ ಹೆಚ್ಚು ಅಭ್ಯಾಸವನ್ನು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಹೆಚ್ಚು ಅಂಕ, ಕನಿಷ್ಠ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ತಾವುಗಳು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ, ನೀಲನಕಾಶೆಯನ್ನ ಹಾಗೂ LVA ಪ್ರಶ್ನಕೋಟಿಯನ್ನು ಒಟ್ಟಾರೆಯಾಗಿ ಜೊತೆಯಾಗಿ ಇಟ್ಟುಕೊಂಡು ಅಭ್ಯಾಸವನ್ನು ಮಾಡಿದ್ದೆ ಆದರೆ ನಿಮಗೆ ಖಂಡಿತವಾಗ್ಲೂ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಸುಲಭವಾಗಿ ಕನ್ನಡದಲ್ಲಿ ಗಳಿಸ್ಕೋಬಹುದು ಮಕ್ಕಳು. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.